ಓಕೆ, ಲಕ್ಷ್ಮೀತಾಯಿ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವಂಥ ಬೆಳಗಾವಿ ಗ್ರಾಮೀಣ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮ ಇದೀಗ ತಾನೇ ಪ್ರಾರಂಭವಾಗ್ತಾ ಇದೆ. ಶ್ರೀ ಲಕ್ಷ್ಮಣ್ ಮೇತ್ರಿ ಇವರಿಂದ ಪ್ರಾರ್ಥನೆ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಈಗ ಸ್ವಾಗತ ಗೀತೆಗೆ ನೃತ್ಯ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಕಂಗ್ರಾಳಿ ಬಿಕೆ ಈ ವಿದ್ಯಾರ್ಥಿನಿಯರಿಂದ. ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು. ಸ್ವಾಗತ ಗೀತೆ ನೃತ್ಯ ಕಂಗ್ರಾಳಿ ಬಿಕೆ ಶಾಲೆಯ ವಿದ್ಯಾರ್ಥಿನಿಯರಿಂದ. ಶ್ರೀಯುತ ಎಂ ಕಂಬಳೇಶ್ ಈಗ ಸಾಂಕೇತಿಕವಾಗಿ ಸ್ವಾಗತ. ಲಕ್ಷ್ಮೀತಾಯಿ ಫೌಂಡೇಶನ್ ಬೆಳಗಾವಿ ಗ್ರಾಮೀಣ ಪ್ರತಿಭಾ ಪುರಸ್ಕಾರ ಇಲ್ಲಿ SSLC ಮತ್ತು PUCಯಲ್ಲಿ ಶೇಕಡ 80ಕ್ಕಿಂತ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾನ್ಯ ಸಚಿವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಚಪ್ಪಾಳೆ ಮೂಲಕ ಕೋರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಜ್ವಲನೆ ಮಾಡುವುದರ ಮೂಲಕ ಪ್ರತಿಭಾ ಪುರಸ್ಕಾರವನ್ನು ವಿದ್ಯುಕ್ತವಾಗಿ ಚಾಲನೆಗೊಳಿಸ್ತಾ ಇದ್ದಾರೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಅಂಗವಿಕಲರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಉಸ್ತುವಾರಿ ಸಚಿವರು ಉಡುಪಿ ಜಿಲ್ಲೆ ಇವರು ಗ್ರಾಮೀಣ ಕ್ಷೇತ್ರದ ಆಯ್ದ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್, ಕೊಠಡಿಗಳ ನಿರ್ಮಾಣ, ದುರಸ್ತಿ ಕಾರ್ಯ, ಕ್ರೀಡಾ ಸಾಮಗ್ರಿಗಳ ವಿತರಣೆ ಎಂಥ ಅನೇಕ ಕಾರ್ಯಗಳೊಂದಿಗೆ ಶಿಕ್ಷಣಕ್ಕೆ ಕೊಡುಗೆ ನೀಡುತ್ತಿರುವ ಮಾತೃ ಹೃದಯಿ ನಮ್ಮೆಲ್ಲರ ಅಕ್ಕ ಎಂದೇ ಕರೆಸಿಕೊಳ್ಳುವಂಥ ಮೇಡಮ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ನಾ ಇಲ್ಲಿಂದ ಮಾತಾಡ್ಲಾ ಅಲ್ಲಿ ಬರಲ್ಲ, ಯಾಕಂದ್ರೆ ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ಬೇಕು ಅನ್ನಿಸ್ತೈತೆ ನನಗೆ. ಇಲ್ಲಿ SDMC ಅವರು ಮತ್ತು ನಮ್ಮ ಪೇರೆಂಟ್ಸ್ ಕೂತಿದ್ದೀರಿ. ನನಗೆ ಭಾಳ ಇವತ್ತು ಮಕ್ಕಳ ಸಲುವಾಗಿ ಕಾರ್ಯಕ್ರಮ ಇಟ್ಟಿದ್ದೀವಿ. ಅದಕ್ಕೆ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ನಾ ಹೇಳಬೇಕು ಅಂತ ಹೇಳಿ ಸೆಂಟ್ರಿಗೆ ಬರಲಾ ನಡೀತೈತಲ್ಲ. SDMC ಅವರು ಪಾಲಕರು ಏನೂ ತಪ್ಪು ತಿಳ್ಕೊಳ್ಳೋದಿಲ್ಲ. ಎಷ್ಟು ಜನ SDMC ಅವರು ಬಂದಾರೆ ನನ್ನ ಕ್ಷೇತ್ರದ? ಸ್ವಲ್ಪ ಕೈ ಮಾಡ್ರಿ. ಎಷ್ಟು ಜನ ಬಂದರು SDMC ಅವರು? ಪಾಲಕರು ಭಾಳ ಸಂತೋಷ. ನಾನು ಒಬ್ಬ ತಾಯಿಯಾಗಿ ಇವತ್ತು ಅವ್ರ ಜೊತೆ ಮಾತಾಡಬೇಕಂತ ಆಸೆ ನನಗೆ ಇವತ್ತು. ನಿಲ್ಲಲ್ಲ, ನಡು ನಿಲ್ಲಲ್ಲ. ಓಕೆ, ಪೋಡಿಯಂ ಕೊಡ್ತೀರಿ? ಬೇಡ ಏನ್ರು ತಮ್ಗಳು ಕಾಣಿಸ್ತೀನ್ರಮ್ಮ. ಓಕೆ, ಇವತ್ತ ಒಬ್ಬ ತಾಯಿಯಾಗಿ ಮಾತಾಡ್ಲೋ ಅಥವಾ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿಯಾಗಿ ಮಾತಾಡ್ಲೋ? ಜೋರಾಗಿ ಹೇಳಬೇಕು. ನೀವು ಹೆಂಗೆ ಹೇಳ್ತೀರ हंगे ಕೇಳಿ. ताई आहे, सांगा मला. एक आई होऊन बोलायचं, भाषण करायचं, या एक राज्याचं मंत्री होऊन भाषण करायचं. आई पाहिजे. ठीक आहे, ನಾನು ಎರಡೂ ಜವಾಬ್ದಾರಿಯನ್ನು ನಿಭಾಯಿಸಿ ನನ್ನ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಅಂತ ಬಹಳ ದಿವಸದ ಮೇಲೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ರಿಸಲ್ಟ್ ಆದಮೇಲಿಂದ ಎಷ್ಟೋ ದಿನ ನನ್ನ ಡೇಟನ್ನು ಹೊಂದಿಸ್ಕೊಂಡು
ಇವತ್ತು ಮುಹೂರ್ತ ಕೂಡಿ ಬಂದಿದೆ. ಸಂಡೇ ಇತ್ತು, ಎಲ್ಲ ಬೇರೆ ಕಾರ್ಯಕ್ರಮವನ್ನು ರದ್ದುಪಡಿಸಿ ಇವತ್ತು ಈ ಕಾರ್ಯಕ್ರಮ ಮಾಡೇ ಬಿಡೋಣ ತಮ್ಮ ಅಂತ ಹೇಳಿ ನನ್ನ ಕಾರ್ಯಕ್ರಮ ಇವತ್ತು ಮಾಡಿದ್ದೀನಿ. ಮೊದಲನೇದಾಗಿ ನನ್ನೆಲ್ಲ ಮಕ್ಕಳಿಗೆ, ನನ್ನೆಲ್ಲ ಪಾಲಕರಿಗೆ ತಮ್ಮ ಈ ಒಂದು ಸಾಧನೆಗೋಸ್ಕರ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಈ ಒಂದು ಬೆಳಗಾವಿ ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ವಿಧಾನ ಪರಿಷತ್ನ ಸದಸ್ಯರು, ಸಹೋದರರಾದಂಥ ಚನ್ನರಾಜ್ ಹಟ್ಟಿಹೊಳಿಯವರೇ, ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದಂಥ ನಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾದಂಥ ಲೀಲಾವತಿ ಅವರೇ, ಭಾಳ ಆತ್ಮೀಯ ಸಹೋದರಿ, ಮೊದಲು ನಮ್ಮ ಗ್ರಾಮೀಣ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳಾಗಿ ನನ್ನ ಜೊತೆ ಕೆಲಸ ಮಾಡಿದರು. ಈಗ ನಾನು MLA ಇದ್ದಾಗ ನನ್ನ ಕ್ಷೇತ್ರಕ್ಕಿದ್ರು. ನಾನೀಗ ಮಂತ್ರಿ ಆದಮೇಲೆ ಅವ್ರಿಗೂ ಕೂಡ ಅಪ್ಗ್ರೇಡೇಷನ್, ಅವ್ರಿಗೂ ಕೂಡ ಪ್ರಮೋಷನ್ ಸಿಕ್ಕಿದೆ. ಅದೇ ರೀತಿ ನಮ್ಮ BEOಗಳು ಭಾಳ ಚೆನ್ನಾಗಿ ನನ್ನ ಜೊತೆ ಕೆಲಸ ಮಾಡಿದರು. ದಾಸಪ್ಪನವ್ರವ್ರೆ, ನಮ್ಮ ಸಿರ್ಷಾಡ್ ಅವ್ರ ಸಹೋದರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆನೂ ಕೂಡ ತುಂಬ ಕೇಳಿದ್ದೀನಿ ನಾನು. ಅದೇ ರೀತಿ ನಮ್ಮ ಶಂಕರಗೌಡನ್ನ ಬಂದಿದ್ದಾರೆ. ನಮಗೆ ಯಾವಾಗಿದ್ರೂ ನಮ್ಮ ರಾಜಕೀಯದಲ್ಲಿ ಒಬ್ಬರು ಗುರು ಇದ್ದಾರೆ. ನಿಮಗೆ ಹೇಗೆ ಟೀಚರ್ ಇದ್ದಾರಲ್ಲ, ಹಾಗೆ ನಮಗೆ ರಾಜಕೀಯದಲ್ಲಿ ಒಬ್ಬರು ಗುರು ಇದ್ದಾರೆ, ಯುವರಾಜನ ಕದಮ್ ಅಂತ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಾಗೇಶಣ್ಣ ದೇಸಾಯಿ ಅವರೇ, ನಮ್ಮ CPI ಅವರು ಇದ್ದಾರೆ, ಔಟಿಯವರು, ಸುರೇಶ್ ಇಟ್ಗಿ ಅವರು, ಮನೋಹರ್ ಬೆಳಗಾಂವ್ಕರ್, ಬಾಳುವನ್ನ ದೇಸೂರ್ಕರ್ ಅವರು, ಗೌಸ್ ಜಾಲಿಕೋಪ್, ರಮೇಶ್ ಪಾಟೀಲ್ ಅವರು ಬಂದಿದ್ದಾರೆ, ಮಹೇಶ್ ಕೋಲ್ಕರ್ ಅವರು, ಶಿವಾಜಿ ಅಣ್ಣ ಬೋಕಡೆ, ಪ್ರಕಾಶ್ ಗೌಡ್ರು, ರವೀಂದ್ರ ಮೇಳೆದು, ಮನ್ಸೂರ್ ಅಲಿ ಅತ್ತಾರ್, ಸುರೇಶ್ ಗೌಡ್ರು, ಗಾಯತ್ರಿ ಪಾಟೀಲ್, MY ಪಾಟೀಲ್, ಬಹಳಷ್ಟು ಜನ ಇದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ನನ್ನ ಆತ್ಮೀಯ ಮಕ್ಕಳು, ನನ್ನ ಆತ್ಮೀಯ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಬಂದಿದ್ದಾರೆ. ನಾನು ಕೂಡ ಇವತ್ತು ನಿಮಗೆ ಒಂಥರ ಟೀಚರ್ ಆಗಿನೇ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ಶ್ರೀಕಾಂತನ ಬಹುಶಃ ಇವತ್ತು ನನ್ನ ಮಂತ್ರಿಕ್ಕಿಂತ ಜಾಸ್ತಿ ಟೀಚರ್ ಥರನೇ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ನನ್ನ ಎಲ್ಲ ಪಾಲಕರಿದ್ದಾರೆ, SDMCಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಇದ್ದೀರ. ನಾನು ಬಹಳ ಹತ್ತಿರದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ 2018ರ ಚುನಾವಣೆಯ ನಂತರ ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಹೇಳಿ, ಮಕ್ಕಳೇ, ಏನು ರಾಜಕಾರಣಕ್ಕೆ ಬಂದಾದಮೇಲೆ ಒಂದು ಜವಾಬ್ದಾರಿಯನ್ನು ಏನು ನಾನು ತಗೊಂಡೆ. ನಾನು ಯಾಕೆ ರಾಜಕಾರಣಕ್ಕೆ ಬಂದೆ? ಎಲ್ಲರೂ ತಮ್ಮ ತಮ್ಮ ಮನೆ ಬಾಳೆ ಮಾಡಿಕೊಂಡು ತಾವಾಯಿತು, ತಮ್ಮ ಮನೆ ಆಯಿತು, ತಮ್ಮ ಜೀವನ ಆಯಿತು, ಮಕ್ಕಳ ಭವಿಷ್ಯ ಕಟ್ಟೋದಾಯಿತು, ಮಕ್ಕಳ ಮದುವೆ ಮಾಡಿಕೊಡೋದಾಯಿತು, ಮಕ್ಕಳನ್ನ ಇಂಜಿನಿಯರ್ ಮಾಡೋದಾಯಿತು, ಡಾಕ್ಟರ್ ಮಾಡೋದಾಯಿತು ಅಂತ ತಾವು ತಮ್ಮ ಪಾಡಿಗೆ ತಾವು ಹೋಗ್ತಾರೆ. ಆದರೂ ಒಬ್ಬ ಹೆಣ್ಮಗಳಾಗಿ ಯಾಕೆ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ? ನಾನು ಯಾಕೆ ನನ್ನ ಮಗನ ಸಾಲಿ ಕಳಿಸ್ಕೊಂಡು ಇಂಜಿನಿಯರ್ ಮಾಡಿ ನನ್ನ ಪಾಡಿಗೆ ನಾನು ಯಾಕೆ ಇರಬಾರ್ದಾಗಿತ್ತು? ಆದರೆ ಏನೋ ಒಂದು ಸಮಾಜದಲ್ಲಿ ರಾಜಕಾರಣ ಮಾಡಬೇಕು ಅಂತ ಒಬ್ಬ ಹೆಣ್ಮಗಳಾಗಿ ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬ ಶಾಸಕಿ ಆದ ಮೇಲೆ ನಿಮ್ಮ ಪಾಲಕರ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ, ನಿಮ್ಮ ತಂದೆ ತಾಯಿಯಂದರು ನನಗೆ ಮತದಾನ ಮಾಡಿದ ಮೇಲೆ, ಒಬ್ಬ ಶಾಸಕಿ ಆದಮೇಲೆ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊತ್ಕೊಂಡು ಮೊದಲನೆಯ ಆದ್ಯತೆಯನ್ನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಟ್ಟೆನು. ಯಾಕೆ ಅಂತಂದರೆ, ಚನ್ನರಾಜ್ ಹಟ್ಟಿಹೊಳಿ ಹೇಳಿದ ಹಾಗೆ ಇವತ್ತಿನ ಜಗತ್ತು ಕಾಂಪಿಟೇಷನ್ ಯುಗ. ಇವತ್ತು ಒಬ್ಬ ಪ್ಯೂನ್ ಆಗಲಿ ಅಥವಾ ಈ ರಾಷ್ಟ್ರದ, ಈ ಭಾರತ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ರಾಷ್ಟ್ರಪತಿ ಆಗಲಿ, ಒಬ್ಬ ಪ್ಯೂನ್ ಆಗಲಿ ಅಥವಾ ಒಬ್ಬ ರಾಷ್ಟ್ರಪತಿ ಆಗಲಿ, ಬಯಸೋದು ಅಥವಾ ಕನಸು ಕಾಣೋದು ತನ್ನ ಮಗ ಅಥವಾ ಮಗಳು ಅತ್ಯುನ್ನತ ಶಿಕ್ಷಣವನ್ನು ಕಲಿಬೇಕು,
ಒಳ್ಳೆ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಒಳ್ಳೆ ಅಂಕವನ್ನು ಗಳಿಸಬೇಕು. ಶಾಲೆಗೆ ಕಾಲೇಜಕ್ಕೆ ಪ್ರತಿಶತ 99% ಬಂದು ಉತ್ತಮವಾದಂಥ ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು. ನಾನು ಎಷ್ಟಾದರೂ ಕಷ್ಟಪಡಲಿ, ನಾನು ಯಾರ ಮನೆಯಲ್ಲಾದರೂ ಪಾತ್ರೆಯನ್ನು ತೊಳಿಲಿ, ಆದರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಕಷ್ಟ ಬರಬಾರ್ದು ಅಂತ ದೇವರಲ್ಲಿ ಹಗಲು ರಾತ್ರಿ ಬೇಡ್ಕೊತಿರ್ತಾಳೆ. ತಾನು ಮಾತ್ರ ಮಳೆಯಲ್ಲಿ ಬಿಸಿಲಲ್ಲಿ ಚಳಿಯಲ್ಲಿ ಕೆಲಸ ಮಾಡ್ತಾಳೆ ತಂದೆ ತಾಯಂದರು. ಆದರೆ ಮಕ್ಕಳಿಗೆ ಮಾತ್ರ ಒಳ್ಳೆ ಜೀವನ ಇರ್ಲಪ್ಪ ಭಗವಂತ ಅಂತ ಹೇಳ್ತಾರೆ. ಇಲ್ಲಿಷ್ಟು ಜನ ಪಾಲಕರು ಕೂತ್ಕೊಂಡಿದ್ದಾರಲ್ಲ ಮಕ್ಕಳೇ, ನಮ್ಮ ಅವ್ವ ಅಪ್ಪನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಅಣ್ಣ ಚಂದ್ರು ಅಣ್ಣ, ನಮಗೆ ನಾವೇನು ಹೇಳ್ತೀವಿ ಅಂತಂದರೆ, ನಮ್ಮ ಆಸ್ತಿ ಯಾರು ಅಂದರೆ ಏನಂತ ಹೇಳ್ತೀವಿ ನಾವು? ಶ್ರೀಧರ್, ಯಾರು ನಮ್ಮ ಆಸ್ತಿ? ಯಾರು? ನಮ್ಮ ಮಕ್ಕಳಲ್ಲ. ಯಾರು ನಮ್ಮ ಆಸ್ತಿ ರೀ? ನಮ್ಮ ಮಕ್ಕಳು. ನಮ್ಮ ಮಕ್ಕಳು ಯಾವತ್ತಾದರೂ ಹೇಳಿದಾರ ನಮ್ಮ ಆಸ್ತಿ ನಮ್ಮ ತಂದೆ ತಾಯಿ ಅಂತ? ಪಾಲಕರೇ ಹೇಳಿದಾರ? ನೀವು ಯಾವತ್ತಾದರೂ ಹೇಳಿದಿರ ನಿಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿ ಅಂತ ಹೇಳಿದ್ದೀರಾ? ಹೇಳಬೇಕು. ಯಾಕಂತಂದ್ರೆ ತಂದೆ ತಾಯಿ ಹೇಳ್ತಾರೆ ನಮ್ಮ ಆಸ್ತಿ ಯಾರು ಅಂತಂದ್ರೆ, ನಮ್ಮ ಆಸ್ತಿ ಯಾರು ಇಲ್ಲ, ನಾವು ರೊಕ್ಕ ಗಳಿಸ್ಲಿಲ್ಲ, ರೂಪಾಯಿ ಗಳಿಸ್ಲಿಲ್ಲ, ಹೊಲ ಗಳಿಸ್ಲಿಲ್ಲ, ಮನೆ ಗಳಿಸ್ಲಿಲ್ಲ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಒಳ್ಳೆ ಸಂಸ್ಕೃತಿ ಕೊಟ್ಟಿದ್ದೀವಿ, ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನ ಮಾಡಿದ್ದೀವಿ, ದೇಶಭಕ್ತಿಯನ್ನ ಅವರಲ್ಲಿ ತುಂಬಿದ್ದೀವಿ, ಅವರು ನಮ್ಮ ಆಸ್ತಿ ಅಂತ ಪಾಲಕರು ಹೇಳುವಂಥ ಸಂದರ್ಭದಲ್ಲಿ ನಮಗೆ ಇಂಥ ವಿದ್ಯೆಯನ್ನು ಕೊಟ್ಟಂಥ, ಇಂಥ ದೇಶಭಕ್ತಿಯನ್ನು ತುಂಬಿದಂಥ ನಮ್ಮ ಪಾಲಕರೇ ನಮ್ಮ ಆಸ್ತಿ ಅಂತ ಮಕ್ಕಳು ಕೂಡ ಹೇಳಬೇಕು, ಹೌದಿಲ್ಲ? ಅವರ ಆರೋಗ್ಯ, ಅವರ ಮುಂದಿನ ವೃದ್ಧಾಪದ ಜೀವನ, ಅದೆಲ್ಲ ಯಾರ ಹೆಗಲ ಮೇಲೆ? ಅವ್ರ ಕಣ್ಣಂಥ ಕನಸೇನು? ಪಾಲಕರ ಕಣ್ಣಂಥ ಕನಸೇನು? ನಮ್ಮ ಮಕ್ಕಳು ಸೆಟ್ಲ್ ಆಗಬೇಕು ಜೀವನದಲ್ಲಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ನೌಕರಿ ಹಿಡಿಬೇಕು, ಅವ್ರ ಕಣ್ಣಂಥ ಕನಸನ್ನು ಈಡೇರಿಸುವಂಥ ಜವಾಬ್ದಾರಿ ನಿಮ್ಮದು. ಭಾಗೋಜಿಗಪ್ಪ ಅವರು ಒಂದು ಕಾಮನ್ ಸೆನ್ಸ್ದು ಒಂದು ಕಥೆಯನ್ನು ಹೇಳಿದರು, ಮಲ್ಲಪ್ಪನ ಕತೆ ಹೇಳಿದರು. 80, 85, 90%. ಬಟ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, 85 ಇರ್ಬೋದು, 90 ಇರ್ಬೋದು, 95 ಇರ್ಬೋದು, ಅದು ಒಂದು ದೊಡ್ಡ ಸಾಧನೆ. ಯಾಕಂದರೆ ನಾನು ತಗೊಂಡಿರೋದು 75%. ನೀವೆಲ್ಲ 80, 85, 90% ತೊಗೊಂಡಂಥ ಮಕ್ಕಳು. ದೊಡ್ಡ ಸಾಧನೆ ಇದು, ಕಡಿಮೆ ಸಾಧನೆ ಏನಲ್ಲ, ದೊಡ್ಡ ಸಾಧನೆ. ಆದರೆ ಜೀವನದ ಎಕ್ಸಾಮ್ನಲ್ಲೂ ಕೂಡ ನೀವು 100% ಸಾಧನೆ ಮಾಡಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಶಿಕ್ಷಣದ ಜೊತೆಯಲ್ಲಿ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನು ಕೂಡ ನಮ್ಮ ಮಕ್ಕಳು ಇವತ್ತಿನ ದಿನದಲ್ಲಿ ಪಡೆಯುವಂಥದ್ದು ಅತ್ಯಂತ ಅವಶ್ಯಕತೆ. ಅದರಲ್ಲೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅತ್ಯಂತ ಹಿಂದುಳಿದಂಥ ಕ್ಷೇತ್ರ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ರಾಜಕಾರಣ ನಮಗೆ ಬೇಕಾಗಿಲ್ಲ ಅಂತ ಮೂಗು ಮುರಕ್ಕೆ ಹೋಗ್ಬೇಡ್ರಿ. ಗಂಡು ಹುಡುಗರು ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀರಿ, ನೀವೆಲ್ಲ ನನ್ನ ಮಕ್ಕಳು ಸಮಾನ. ರಾಜಕಾರಣಿಗಳು ಎಲ್ಲರೂ ಕೆಟ್ಟಿರೋದಿಲ್ಲ ಮಕ್ಕಳ. ರಾಜಕಾರಣಿಗಳಿಗೂ ಮನಸ್ಸಿರುತ್ತೆ, ರಾಜಕಾರಣಿಗಳಿಗೂ ಹೃದಯ ಇರುತ್ತೆ. ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ರಂಗದಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಎಲ್ಲ ರಾಜಕಾರಣಿಗಳು ಕೆಟ್ಟವರು ಇರೋದಿಲ್ಲ, ಎಲ್ಲ ರಾಜಕಾರಣಿಗಳು ಕೂಡ ಬರೀ ಕೆಟ್ಟದನ್ನ ಬಯಸೋದಿಲ್ಲ. ಕೆಲವು ರಾಜಕಾರಣಿಗಳು ಕೂಡ ಕ್ಷೇತ್ರದ ಪರವಾದಂಥ ಒಳ್ಳೆಯದನ್ನು ವಿಚಾರ ಮಾಡ್ತಾ ಇರ್ತಾರೆ. ಸದಾ ಕ್ಷೇತ್ರದ ಚಿಂತೆಯನ್ನು ಮಾಡುವಂಥದ್ದು, ಸದಾ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಚಿಂತನೆಯನ್ನು ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಈ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಎಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುವರ್ಣ ವಿಧಾನಸೌಧ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಏರ್ಪೋರ್ಟ್, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ VTU, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನೇನಿದೆಯೋ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನ ಕ್ಷೇತ್ರ ಅಂತಂದರೆ
ಅತ್ಯಂತ ಹಿಂದುಳಿದ ಕ್ಷೇತ್ರ. ಆದರೆ ಇವತ್ತು ನಿಮ್ಮೆಲ್ಲರ ಒಂದು ಹಾರೈಕೆ, ಆಶೀರ್ವಾದದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಪ್ರಗತಿಯಲ್ಲಿ ಮುಂದೆ ಸಾಗ್ತಾ ಇದೆ. ಇನ್ನೂ ಮುಂದೆ ಹೋಗಬೇಕನ್ನೋದೇ ನನ್ನ ಚಿಂತನೆ. ಇವತ್ತು ಶಿಕ್ಷಣಕ್ಕೆ ಎಷ್ಟು ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ದೀನಿ. ಇನ್ನು ಮುಂಬರುವಂಥ ದಿನದಲ್ಲಿ ಈ ವೈಜ್ಞಾನಿಕ ಯುಗದಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡುವಂಥ ಕನಸನ್ನು ನಾನು ಇಟ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ನಮ್ಮ ಶಾಸಕರ ನಿಧಿಯಿಂದ ಅತಿ ಶೀಘ್ರದಲ್ಲಿ ಹಂತ ಹಂತವಾಗಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ, ಹೈಸ್ಕೂಲ್ನಲ್ಲಿ ಮತ್ತು ಎಲ್ಲಿ ನಮಗೆ ಅವಶ್ಯಕತೆ ಇದೆ ಪ್ರೈಮರಿ ಸ್ಕೂಲ್ನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ನಾವು ಇಟ್ಕೊಳ್ತೀವಿ. ವಿದ್ಯೆಗೆ ವಿನಯ ಭೂಷಣ ಅಂತ ಹೇಳ್ತಾರೆ. ವಿದ್ಯೆಯನ್ನು ಕಲಿತ್ರೆ ನಮಗೇನು ಬರಬೇಕು? ಅಹಂಕಾರ ಬರಬಾರ್ದು. ವಿದ್ಯೆಯನ್ನು ಕಲಿತ್ರೆ ನಮಗೆ ವಿನಯ ಬರಬೇಕು. ಏನು ಬರಬೇಕು? ವಿನಯ ಬರಬೇಕು. ಮತ್ತು ನಮ್ಮ ಭವಿಷ್ಯದಲ್ಲಿ ನಮಗೆ ಒಂದು ಗುರಿ ಇರಬೇಕು. ಗುರಿಯನ್ನು ಇಟ್ಟುಕೊಂಡು ತಾವು ವಿದ್ಯಾಭ್ಯಾಸವನ್ನು ಮಾಡಬೇಕು. ಇದು ಗೋಲ್ಡನ್ ಲೈಫ್ ತಮ್ಮದು. SSLC ಆದ ತಕ್ಷಣ ನೀವು ಸೈನ್ಸ್ ತಗೊಳ್ಬೇಕು, ಕಾಮರ್ಸ್ ಹಚ್ಚಬೇಕು, ಅಥವಾ ನೀವು ಆರ್ಟ್ಸ್ ತಗೊಳ್ಬೇಕು, ನೀವು RLS ಹಚ್ಚಬೇಕು, ಲಿಂಗರಾಜ್ ಕಾಲೇಜ್ಗೆ ಹಚ್ಚಬೇಕು, ಉಡುಪಿಗೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು, ಅಥವಾ ಬೇರೆ ಕಾಲೇಜ್ಗೆ ಹೋಗಬೇಕು. ಯಾವ ಒಂದು ಇಂಟ್ರೆಸ್ಟ್ ತಮಗಿದೆ, ಯಾವ ಕ್ಷೇತ್ರದಲ್ಲಿ ತಾವು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಬೇಕು, ಅದನ್ನು ಚಿಂತನೆಯನ್ನು ಮಾಡಿ ಪಾಲಕರೊಂದಿಗೆ ವಿಮರ್ಶೆಯನ್ನು ಮಾಡಿ ತಾವು ಡಿಸಿಷನ್ನ ತಗೊಳ್ಬೇಕಾಗತ್ತೆ. ತಮ್ಮ ಗೆಳೆಯ ಯಾವುದೋ ಒಂದು ಕಾಲೇಜ್ಗೆ ಹಚ್ಚಿದ ಅಂತ ಹೇಳಿ ಅವನ ಹಿಂದೆ ಹೋಗಿ ತಾವು ತಗೊಳ್ಳೋದಲ್ಲ ಕಾಲೇಜ್ನಲ್ಲಿ ಅಡ್ಮಿಷನ್ನು. ತಮ್ಮ ಗೆಳತಿ ಯಾವುದೋ ಒಂದು ಕಾಲೇಜ್ಗೆ ಹೋಗ್ತಾಳೆ ಅಂತ ಹೇಳಿ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಲ್ಲ. ತಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ತಾವು ಸಾಧನೆಯನ್ನು ಮಾಡ್ತೀರಿ ಅಂತ 100% ತಮ್ಮ ಬಗ್ಗೆ ತಮಗೆ ವಿಶ್ವಾಸ ಇದ್ದರೆ ಮಾತ್ರ ತಾವು ಅಲ್ಲಿ ಅಡ್ಮಿಷನ್ ತಗೊಳ್ಳಿ. ಇಲ್ಲ ಅಂತಂದರೆ ತಮ್ಮ ಸಮಯ ಮತ್ತು ತಮ್ಮ ಪಾಲಕರ ದುಡ್ಡು ವೇಸ್ಟ್ ಆಗುತ್ತೆ. ಯಾಕಂತಂದರೆ ಜೀವನದಲ್ಲಿ ಅವಕಾಶಗಳು ಸಿಕ್ಕೋದು ಬಹಳಷ್ಟು ವಿರಳ. ಸಿಕ್ಕಂಥ ಅವಕಾಶದಲ್ಲಿ ತಾವು ಸಕ್ಸಸ್ ಆಗಬೇಕು. ತಮಗೆ ಯಾವುದೇ ರೀತಿಯಾದಂಥ ಅಡ್ವೈಸ್ ಇರಲಿ, ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ಗಳಿರಲಿ, ಅಥವಾ ಕಾಲೇಜಿನಲ್ಲಿ ಏನೇ ಯಾವುದೇ ರೀತಿಯಾದಂಥ ತೊಂದರೆಗಳಿರಲಿ, ತಾವು ನೇರವಾಗಿ ನಮ್ಮ ಆಫೀಸನ್ನು ಸಂಪರ್ಕ ಅಡ್ಮಿಷನ್ಗೋಸ್ಕರ ಮಾಡಿದ್ರೆ ಖಂಡಿತವಾಗ್ಲೂ ನಾನು ತಮ್ಮ ಸಹಾಯಕ್ಕೆ ಧಾವಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತೀನಿ. ಇವತ್ತು ಒಂದು ಬ್ಯಾಗನ್ನು ಕೊಡ್ತಾ ಇದ್ವಿ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ. ಅದ್ರ ಮೇಲೆ ಒಂದು ಫೋಟೋ ಹಾಕಿದ್ವಿ. ಯಾಕೆ ಆ ಫೋಟೋ ಹಾಕಿಸಿದೆ ನಾನು? ಬೇರೆಯವ್ರು ಸಾವಿರಾರು ಅರ್ಥ ಮಾಡ್ಕೊಳ್ಬಹುದು. ಅಡ್ವರ್ಟೈಸ್ಮೆಂಟ್ಗೆ ಹಾಕಿದ್ರು ಅಂತ ಹೇಳ್ಬೋದು, ತೋರಿಕೆಗೋಸ್ಕರ ಹಾಕಿದ್ರು ಅಂತ ಹೇಳ್ಬೋದು. ಅದು ಅಲ್ಲ ಮಕ್ಕಳ, ನನಗೆ ಆ ಚಿಂತೆನೇ ಇಲ್ಲ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹೋಗಲಿ, ಚಿಕ್ಕಮಗಳೂರಿನಲ್ಲಿ ಹೋಗಲಿ, ಮೈಸೂರಿನಲ್ಲಿ ಹೋಗಲಿ, ಬಿಜಾಪುರ ಬಾಗಲಕೋಟೆಗೆ ಹೋಗಲಿ, ಬೆಂಗಳೂರಿನಲ್ಲಿ ಒಂದು ಯಾವುದೋ ಹೋಟೆಲ್ ಎದುರುಗಡೆ ಗಾಡಿ ನಿಲ್ಲಿಸಿ ಕೆಳಗಡೆ ಇಳಿದು ಹೋದರೂ ಕೂಡ ಓ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮ ಅಂತ ಕರೆದು ಮಾತಾಡ್ತಾರೆ. ಅಷ್ಟು ಭಗವಂತನ ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಜನರ ಜೊತೆಗೆ ಗುರುತಿಸ್ಕೊಂಡಿದ್ದೀನಿ. ಆ ಬ್ಯಾಗ್ ಮೇಲೆ ಯಾಕೆ ನನ್ನ ಚಿತ್ರವನ್ನು ಹಾಕಿದ್ದೀನಿ ಅಂತಂದರೆ, ಅಟ್ಲೀಸ್ಟ್ ಆ ಫೋಟೋ ನೋಡಿ ನನ್ನ ಧೈರ್ಯ ನಿಮಗೆಲ್ಲರಿಗೂ ಬರಲಿ ಅಂತ ಅಷ್ಟೆ. ಜೀವನದಲ್ಲಿ ಸಾಧನೆ ಮಾಡಲಿ. ದೊಡ್ಡ ದೊಡ್ಡವರ ಫೋಟೋ ಹಾಕ್ಬೋದಾಗಿತ್ತು. ಭಾಳ ದೊಡ್ಡ ದೊಡ್ಡವ್ರ ಸಾಧನೆ, ಜೀವನದಲ್ಲಿ ಎಂತೆಂಥದೋ ಸಾಧನೆ ಮಾಡಿದವ್ರ ಫೋಟೋ ಹಾಕಬೇಕಾಗಿತ್ತು. ಆದರೆ ತಮ್ಮ ತಾಯಿ ಸ್ಥಾನದಲ್ಲಿ ನಿಂತಿದ್ದೀನಲ್ಲ, ನೀವೇ ಹೇಳಿದ್ರಲ್ಲ ತಾಯಿಯಾಗಿ ಭಾಷಣ ಮಾಡು ಅಂತ. ತಮ್ಮ ಹೃದಯಕ್ಕೆ ಸ್ವಲ್ಪ ಹತ್ತಿರ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. तुमचं घरचं मुलगी म्हणून भाषण करत आहे ना मराठीमध्ये मी. तर तुमचं घरचं मुलगीचा नाता जोडून बॅगवरती माझा फोटो घातलेला आहे.
ನಿಮ್ಮ ಮನೆಯ ಸಂಬಂಧವನ್ನು ಇಟ್ಕೊಂಡು ಆ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡೋಣ ಅಂತ ಅದನ್ನು ಒಂದು ಅಭಿಮಾನದಿಂದ ಹಾಕ್ಕೊಂಡು ಹೋಗಿ ನಮ್ಮ ಅಕ್ಕನ ಫೋಟೋ ಹಾಕ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಯಾರೇ ಹುಡುಗ ನಿಮ್ಮನ್ನು ಚಿಡಾಯಿಸೋಕ್ಕೂ ಕೂಡ ಹೆದರುತ್ತಾನೆ. ಯಾರೇ ಪೊಲೀಸರು ನಿಮ್ಮ ಗಾಡಿಯನ್ನು ಹಿಡಿಯೋಕೆ ಹೆದರುತ್ತಾರೆ. ಹುಡುಗರಿಗೆ ಹೇಳ್ತಾ ಇದ್ದೆ, ಅರ್ಥ ಆಯ್ತಾ? ಪೊಲೀಸರಿಗೆ ತೋರಿಸಿ ನಮ್ಮ ಅಕ್ಕ ಕೊಟ್ಟಾಳ ನೋಡಂತ. आमचं ताई आम्हाला बॅग दिलेलं आहे, आमचं ताई आम्हाला सत्कार केलेला आहे. चूक करू नका. तरी सुद्धा कधी कधी एक वेळ चूक झाले तरी सुद्धा त्यांना दाखवून द्या, म्हणजे बॅग आमचा आहे, मी ताईचा जवळचा माणूस आहे म्हणून. ಬಂಧುಗಳೇ, ಭಾಳ ಶಿಸ್ತಿನಿಂದ ಜೀವನದಲ್ಲಿ ನಾವು ಮುಂದೆ ಸಾಗಬೇಕು. ಯಾಕಂತಂದರೆ ತಮಗೆ ಈಗಾಗಲೇ ವಿಚಾರ ಮಾಡುವಂಥ ಒಂದು ವಯಸ್ಸಾಗಿದೆ. ಎಷ್ಟೋ ಜೀವರಾಶಿ ಹುಟ್ಟಿದ ಮೇಲೆ ಮನುಷ್ಯರಾಗಿ ನಾವು ಹುಟ್ಟಿದ್ದೀವಿ. ಪ್ರಾಣಿಗಳಲ್ಲ ನಾವು, ಪಕ್ಷಿಗಳಲ್ಲ ನಾವು ಮನುಷ್ಯರು. ನಮಗೆ ಜೋರಾಗಿ ಹೊಡೆದ್ರೆ ನಮಗೆ ನೋವಾಗುತ್ತೆ. ನಮಗೆ ಯಾರಾದರೂ ಜೋರಾಗಿ ಬೈದರೆ ಕಣ್ಣಾಗಿ ನೀರು ಬರುತ್ತೆ. ಅಷ್ಟೊಂದು ಸಂವೇದನಾಶೀಲ ಮನುಷ್ಯತ್ವ ಒಂದು ಮನುಷ್ಯನಿಗಿರುತ್ತೆ. ನಂದು ಒಂದೇ ಆಸೆ, ಏನು ನನ್ನ ಆಸೆ ಅಂದರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಏನು ಕೆಲಸ ಮಾಡ್ತೀರಿ ಅಂತಂದರೆ, ನಾವು ಕಾರ್ಪೆಂಟ್ರ್ ಇದ್ದೀವಿ, ಟೈಲ್ ಫಿಟ್ರ್ ಇದ್ದೀವಿ, ನಾವು ಇಲೆಕ್ಟ್ರಿಷಿಯನ್ ಇದ್ದೀವಿ, ನಾವು ಗೌಂಡಿ ಮೇಸ್ತ್ರಿ ಇದ್ದೀವಿ, ಅದು ಬೇಕಾಗಿಲ್ಲ ನನಗೆ. ಇನ್ನು ಮೇಲೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತೀರಿ ಅಂದರೆ, ನಾವು ಡಾಕ್ಟ್ರ್ ಇದ್ದೀವಿ, ನಾವು ಇಂಜಿನಿಯರ್ ಇದ್ದೀವಿ, ನಾವು IPS ಇದ್ದೀವಿ, ನಾವು IAS ಇದ್ದೀವಿ ಅಂತ ಕೇಳೋದು ಬೇಕಾಗಿದೆ. ಅದಕ್ಕೋಸ್ಕರ ಲಕ್ಷ್ಮೀ ತಾಯಿ ಫೌಂಡೇಶನ್ನಿಂದ ಏನೆಲ್ಲ ಸಹಾಯ ಸಹಕಾರ ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ನಿಮಗೆ ಭಾಷೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮುತುಗಾ ಗ್ರಾಮದಿಂದ 99% ಆಗಿರುವಂಥ ಒಬ್ಬ ವಿದ್ಯಾರ್ಥಿನಿ ಸೆಕೆಂಡ್ ಇಯರ್ನಲ್ಲಿ, ಎಲ್ಲಿದೆಯಮ್ಮ ನೀನು? ಸೆಕೆಂಡ್ ಇಯರ್ನಲ್ಲಿ 99% ಆಗಿದೆ, ಮುತುಗಾದಿಂದ ಬಂದಿದ್ದಾಳೆ. ಎಲ್ಲಿದೆಯಮ್ಮ ನೀನು? ಹೆಸರು ಗೊತ್ತಿಲ್ಲ. 99% ಮುತುಗಾचा मुलगी ಸೆಕೆಂಡ್ ಇಯರ್. विचार करा, 99% सेकंड इयर मध्ये. या इकडं. तुम्ही पण या, पेरेंट्स पण या. किती पर्सेंटेज तुमचं? 99. सांगा किती पर्सेंटेज? 99. तुमचं नाव सांगा. सृष्टी नारायण अपटेकर. काय म्हणजे काय शिकलेलं? कोणचं कॉलेज तुमचं? RLS. RLS मध्ये आता नीटचं एक्झाम झालेलं आहे. हां. काय शिकणार? MBBS करणार आहे आता. ನೋಡಿದ್ರಾ, ನಾ ಎಲ್ಲ ತಂದೆ ತಾಯಿಗಳಿಗೆ ಹೇಳ್ತೀನಿ, ಶಿಕ್ಷಣಕ್ಕೆ ಯಾವುದೂ ಅಡ್ಡಿ ಆಗೋದಿಲ್ಲ. ಶ್ರೀಮಂತಿಕೆ ಬಡತನ ಯಾವುದೂ ಅಡ್ಡಿ ಆಗೋದಿಲ್ಲ. ಈ ಮಗಳಿಗೆ ಇವತ್ತು ನಾನು ಮುಂದೆ ನಿಂತು MBBS ಕಲಿಸ್ತೀನಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಎದುರುಗಡೆ ನಾನು ಕಮಿಟೆಡ್. ನಾನು ಹಿಂಬಾಗಿಲಿನಿಂದ ಕೂತ್ಕೊಂಡು ಏನಾದರೂ ನಾನು ಅಲ್ಲಿ ಹೇಳಿದ್ರೆ ಏನಾದರೂ ನಾನು ಮರೆತು ಬಿಡ್ಬೋದಾಗಿತ್ತು.
ನಿಮ್ಮೆಲ್ಲರ ಎದುರುಗಡೆ ಯಾಕೆ ಕಮಿಟ್ ಆದೆ ಅಂತಂದರೆ ಈ ಮಗಳನ್ನ ಕಲಿಸ್ಬೇಕು ಅಂತ ನಿಮ್ಮೆಲ್ಲರ ಎದುರುಗಡೆ ನಾನು ಕಮಿಟ್ ಆಗಿದ್ದೀನಿ ಇವತ್ತು. ಈ ಮಗಳು ಇವತ್ತು ನಿಮ್ಮೆಲ್ರಿಗೂ ಸ್ಫೂರ್ತಿ ಆಗಲಿ ಅಂತ ಇವತ್ತು ನಾನು ಇಲ್ಲಿ ಕರೆದಿದ್ದೀನಿ. 99% ಅವಳು ಕಲ್ತಿದ್ದಾಳೆ ಅಂತಂದರೆ ಅದು ನಿಮ್ಮಿಂದನೂ ಸಾಧ್ಯ, ಖಂಡಿತವಾಗ್ಲೂ ನಿಮ್ಮಿಂದನೂ ಸಾಧ್ಯ. ಮಕ್ಕಳ ನೀವು ಕಲಿತೀರಲ್ಲ, SSLC 90% ಎಷ್ಟು ಜನ 95% ಎಷ್ಟು ಜನರದಾಗಿದೆ ಕೈ ಮಾಡಿ? 95% SSLC. ಹುಡುಗರು 90% ಎಷ್ಟು ಜನರದಾಗಿದೆ? 90%. ಓಕೆ, 85%. ವೆರಿ ಗುಡ್. 85 ಆದವರು 90 ಮಾಡಿ, 90 ಆದವರು 95 ಮಾಡಿ, 95 ಆದವರು 99 ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಕೇಳಿಕೊಂಡು ತಮ್ಮ ಪಾಲಕರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಮ್ಮ ಮಕ್ಕಳ ಭವಿಷ್ಯವನ್ನು ಬರೀ ತಾವಷ್ಟೇ ಅಲ್ಲ, ನಾನು ನೀವು ತಾವು ನಾವು ಸೇರಿಕೊಂಡು ಭವಿಷ್ಯವನ್ನು ನಾವು ಕಟ್ಟೋಣ ಅಂತ ಹೇಳಿ ಏನು 90% 90%ಕಿನ್ನ ಜಾಸ್ತಿ ಆದಂಥವ್ರಿಗೆ ಲಕ್ಷ್ಮೀ ತಾಯಿ ಫೌಂಡೇಶನ್ನಿಂದ ನಾವು ಈ ವರ್ಷದಿಂದ ಕ್ಯಾಶ್ ಪ್ರೈಸ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ಕೂಡ 90 ಅಬವ್ ಆದಂಥವರು ಲಕ್ಷ್ಮೀ ತಾಯಿ ಫೌಂಡೇಶನ್ನಿಂದ ಕ್ಯಾಶ್ ಪ್ರೈಸನ್ನು ಕೂಡ ಅವರ ಒಂದು ಅಡ್ಮಿಷನ್ಗೂ ಸಹಾಯ ಆಗಲಿ ಅಂತ ಈ ವರ್ಷದಿಂದ ಕೊಡ್ತೀವಿ. ಅವರು ಎಲ್ಲರೂ ಕೂಡ 90 ಅಬವ್ ಆದಂಥವ್ರು ಕೂತ್ಕೊಂಡು ಕ್ಯಾಶ್ ಪ್ರೈಸ್ ಕೂಡ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಮಗಳ ಒಂದು ಮುಂದಿನ ಭವಿಷ್ಯಕ್ಕೆ ನಾನು ಅವಳ ಉಜ್ವಲ ಭವಿಷ್ಯಕ್ಕೆ ಅನುಕೂಲ ಆಗಲಿ ಲಕ್ಷ್ಮೀ ತಾಯಿ ಫೌಂಡೇಶನ್ನಿಂದ ಆದಷ್ಟು ಬೇಗ ಅವಳು ಡಾಕ್ಟರ್ ಆಗಿ ಬೆಳಗಾವಿ ಗ್ರಾಮೀಣದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳಿ ಅವಳು ತಮ್ಮೆಲ್ರಿಗೂ ಸ್ಫೂರ್ತಿಯಾಗಲಿ ಅಂತ ಕೇಳ್ಕೊಂಡು ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.